ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಸಸ್ ಇಂಪಾರ್ಟೆಂಟ್ ಕ್ವಶನ್ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. 1 ಮಾರ್ಕ್ ಕ್ವಶನ್ಸ್. ಓಕೆ, ನಾನು ಪ್ರೀವಿಯಸ್ ಪಾರ್ಟ್ 1 ಕ್ವಶನಲ್ಲಿ 10 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಓಕೆ, ಇದು ಪಾರ್ಟ್ 2 ವಿಡಿಯೋ ಇದು. ಓಕೆ, ಈ ವಿಡಿಯೋದಲ್ಲಿ ನಾವು ರಿಮೈನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಈ ಕ್ವಶನ್ ನೋಡಿ, ಇದು 12th ಕ್ವಶನ್. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಫ್ರಮ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಇದರಲ್ಲಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದು 2 ಕ್ವಶನ್ಸ್ ಇದೆ. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ನಮಗೆ ಮ್ಯಾಟ್ರಿಕ್ಸ್ 4 3 x 5 ಕೊಟ್ಟಿದ್ದಾನೆ. ದಟ್ ಈಸ್ ಈಕ್ವಲ್ ಟು y z 1 y 5. ಇವಾಗ ನೋಡಿ, ಇಲ್ಲಿ ನೋಡಿ A11 ಪೊಸಿಷನ್ ಅಲ್ಲಿ ಇರೋಲ್ಲಿ ಇಲ್ಲಿ ನಮಗೆ ಈ ಪೊಸಿಷನ್ ಅಲ್ಲಿ y ಇದೆ. ಓಕೆ, ಅಂದ್ರೆ ನಮಗೆ y ವ್ಯಾಲ್ಯೂ ಏನಾಗುತ್ತೆ 4 ಆಗುತ್ತೆ. ಅಂಡ್ ಈ ಪೊಸಿಷನ್ ಅಲ್ಲಿ 3 ಇದೆ, ಈ ಪೊಸಿಷನ್ ಅಲ್ಲಿ z ಇದೆ, z ವ್ಯಾಲ್ಯೂ 3 ಆಗುತ್ತೆ. ಇದನ್ನ ಈಕ್ವಲ್ ಮಾಡಿ, ಪೊಸಿಷನ್ ಅಲ್ಲಿ ಸೇಮ್ ಪೊಸಿಷನ್ ಅಲ್ಲಿ ಇರೋ ವ್ಯಾಲ್ಯೂಸ್ ನ ಈಕ್ವಲ್ ಮಾಡಿ. ಏನಾಗುತ್ತೆ, ನಮಗೆ ಸೇಮ್ ಪೊಸಿಷನ್ ಅಲ್ಲಿ ಇರೋ ವ್ಯಾಲ್ಯೂಸ್ ನ ಈಕ್ವಲ್ ಮಾಡಿ ನಮಗೆ x ವ್ಯಾಲ್ಯೂ 1 ಬರುತ್ತೆ ಅಂಡ್ y ವ್ಯಾಲ್ಯೂ ಏನಾಗುತ್ತೆ 4 ಅಂಡ್ z ವ್ಯಾಲ್ಯೂ 3 ಆಗುತ್ತೆ. ಅಂದ್ರೆ ಸೇಮ್ ಪೊಸಿಷನ್ಸ್ ಅಲ್ಲಿ ಇರೋದನ್ನ ವ್ಯಾಲ್ಯೂಸ್ ನ ಕಂಪೇರ್ ಮಾಡ್ಕೊಳ್ಳಿ. x ವ್ಯಾಲ್ಯೂ ಈಕ್ವಲ್ ಟು 1, y is equal to 4, z is equal to 3 ಬರುತ್ತೆ. ಇನ್ ಸಿಮಿಲರ್ಲಿ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ x plus y plus z and x plus z y plus z that is equal to 9 5 and 7 ಕೊಟ್ಟಿದ್ದಾನೆ. ಇವಾಗ ಈಕ್ವಲ್ ಮಾಡಿ ಇದನ್ನ. ಓಕೆ, ಈಕ್ವೇಟ್ ಮಾಡ್ಕೊಳ್ಳಿ ಇದನ್ನ. ಏನ್ ಬರುತ್ತೆ, x plus y plus z is equal to 9 and x plus z is equal to 5 and y plus z is equal to 7. ಓಕೆ, ಇದನ್ನ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2 and ಈಕ್ವೇಶನ್ ನಂಬರ್ 3 ಅಂತ ಬರ್ಕೊಳ್ಳಿ. ಇವಾಗ ನೋಡಿ, ಇವಾಗ x plus z ಇದರಲ್ಲಿ ಈಕ್ವೇಶನ್ ನಂಬರ್ 1 ಅಲ್ಲಿ ಇಲ್ಲಿ ಬೇಕಾದ್ರೆ ನೀವು y plus z ವ್ಯಾಲ್ಯೂ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು, ಇಲ್ಲಾಂದ್ರೆ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಾದ್ರೂ ಮಾಡ್ಬೋದು. ಇವಾಗ ನೋಡಿ, ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ ನಂಬರ್ 3 ಏನು 1 ಏನ್ ಬರುತ್ತೆ ನಮ್ಗೆ, ಈಕ್ವೇಶನ್ ನಂಬರ್ 3 ನ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ, x ಪ್ಲಸ್ y ಪ್ಲಸ್ z ಹತ್ರ ಈ ಪ್ಲೇಸ್ ಹತ್ರ ನಾವು 7 ನ ರಿಪ್ಲೇಸ್ ಮಾಡಿ, ದಟ್ ಈಸ್ ಈಕ್ವಲ್ ಟು 9, x is equal to 9 minus 7. ಓಕೆ, ದಟ್ ಈಸ್ x is equal to ಏನ್ ಬರುತ್ತೆ ನಮ್ಗೆ 2. ಓಕೆ, x ವ್ಯಾಲ್ಯೂ ಎಷ್ಟು ಬರುತ್ತೆ 2. ಸಿಮಿಲರ್ಲಿ ನೀವು ಯಾವುದೇ ಒಂದು ಈಕ್ವೇಶನ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ ಇದನ್ನ ಸಬ್ಸ್ಟಿಟ್ಯೂಟ್ x ವ್ಯಾಲ್ಯೂ ಇನ್ substitute x value in equation number 2, you get z value. Okay, ನಮಗೆ z value ಸಿಗುತ್ತೆ. x ಹತ್ರ 2 ರಿಪ್ಲೇಸ್ ಮಾಡಿ ಏನಾಗುತ್ತೆ ನಮಗೆ 2 plus z is equal to 5, z is equal to 5 minus 2, z is equal to ಏನಾಗುತ್ತೆ ನಮಗೆ 3. ಓಕೆ, ಇವಾಗ z ವ್ಯಾಲ್ಯೂನ ಈಕ್ವೇಶನ್ ನಂಬರ್ 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ ನಮಗೆ, y plus 3 is equal to z and y is equal to z plus z minus 3, y is equal to 4. ಓಕೆ, ಇದು ನಮಗೆ x y z ವ್ಯಾಲ್ಯೂಸ್ ಈಗ ಫೈಂಡ್ ಔಟ್ ಮಾಡೋದು. ಓಕೆ, ಗೊತ್ತಾಯ್ತಲ್ಲ. ಬೇಕಾದ್ರೆ ನೀವು ಸಬ್ಸ್ಟಿಟ್ಯೂಟ್ ಈಕ್ವೇಶನ್ ನಂಬರ್ 2 in 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫಸ್ಟ್ ನೀವು y ವ್ಯಾಲ್ಯೂನ ಬೇಕಾದ್ರೂ ಸಾಲ್ವ್ ಮಾಡ್ಕೊಬೋದು, ನಿಮ್ ಇಷ್ಟ, ಹೆಂಗಾದ್ರೂ ಮಾಡ್ಬೋದು. ಓಕೆ, ಇದು ಅರ್ಥ ಇದೆಲ್ಲ ನಿಮಗೆ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ಎಕ್ಸ್ ವೈ ಇಫ್ ಇದು ಈಕ್ವೇಶನ್ ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ ನಮಗೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಇದನ್ನ. ಓಕೆ, ಇದು 2 ನ ಈ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಏನಾಗುತ್ತೆ ನಮಗೆ 2 3 2 6 0 2x ಆಗುತ್ತೆ ಪ್ಲಸ್ y 0 1 2 that is equal to 5 6 1 8. ಓಕೆ, ಇವಾಗ ಸೇಮ್ ಪೊಸಿಷನ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಆಡ್ ಮಾಡ್ಕೊಳ್ಳಿ. 2 plus 6
6 plus 0, 0 plus 1, 2x plus 2. Okay, that is equal to 5, 6, 1, 8. Okay, ಇದನ್ನ ಇವಾಗ ನೋಡಿ 6 plus 0 means ನಮಗೆ 6 plus 1, 6 plus 0 means 6 only, 0 plus 1 ಅಂದ್ರೆ 1 only, 2x plus 2. Okay, that is equal to 5, 6, 1, 8. ನಾನು ಈ ಸೈಡ್ ಮಾಡ್ತಿದ್ದೇನೆ. ಓಕೆ, ಇಲ್ಲಿ ನೋಡಿ ಇವಾಗ ಸೇಮ್ ಪೊಸಿಷನ್ ಅಲ್ಲಿರೋ ಎಲಿಮೆಂಟ್ಸ್ ನ ಈಕ್ವೇಟ್ ಮಾಡ್ಕೊಳ್ಳಿ. 2 plus 5 is equal to ನೋಡಿ ಇವೆರಡನ್ನ ಈಕ್ವಲ್ ಮಾಡ್ಕೊಳ್ಳಿ, ಮತ್ತೆ ಇದೆರಡನ್ನು ಈಕ್ವಲ್ ಮಾಡ್ಕೊಳ್ಳಿ. ನಮಗೆ ಎಕ್ಸ್ ವೈ ವ್ಯಾಲ್ಯೂ ಸಿಗುತ್ತೆ. 2 plus 5 is equal to 5. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? y ವ್ಯಾಲ್ಯೂ ಸಿಗುತ್ತೆ. 5 minus 2, then y is equal to 3. Then 2x plus 2 is equal to 8. Then 2x is equal to 8 minus 2. Then 2x is equal to 6. Then x is equal to 6 by 2. And x is equal to 3. ಓಕೆ, ಹೀಗೆ ನಾವು ಎಕ್ಸ್ ವೈ ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, 14th ಕ್ವಶನ್. ಇಫ್ ಇದು ಮ್ಯಾಟ್ರಿಸಸ್ ಕೊಟ್ಟಿದ್ದಾನೆ, ಸೇಮ್ ಇಲ್ಲೂ ಕೂಡ ನಾವು ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಫಸ್ಟ್ ಎಕ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇನ್ಸೈಡ್ ಏನು ಬರುತ್ತೆ? 2x, 3x. ಓಕೆ, ಇಲ್ಲಿ y ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನು ಬರುತ್ತೆ? -y, y. ದಟ್ ಈಸ್ ಈಕ್ವಲ್ ಟು 10, 5 ಇದೆ. ಇವಾಗ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. 2x minus y, 3x plus y equal to 10, 5. ಓಕೆ, ಇವಾಗ ಇದನ್ನ ಈಕ್ವೇಟ್ ಮಾಡ್ಕೊಳ್ಳಿ. 2x minus y is equal to 10, 3x plus y is equal to 5. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನಾಗುತ್ತೆ? -y plus y get cancel. ಓಕೆ, 3x to 2x ಏನಾಗುತ್ತೆ? 5x is equal to 10 plus 5, 15. ಓಕೆ, x is equal to 3 ಬರುತ್ತಾ? ಓಕೆ, ಇವಾಗ ಯಾವುದೋ ಒಂದು ಈಕ್ವೇಶನ್ ಅಲ್ಲಿ 3 ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದನ್ನ ಈಕ್ವೇಶನ್ ನಂಬರ್ 1, ಇದನ್ನ 2 ಅಂತ ಅನ್ಕೊಳ್ಳಿ. ಸಬ್ಸ್ಟಿಟ್ಯೂಟ್. ಓಕೆ, ಸಬ್ಸ್ಟಿಟ್ಯೂಟ್ x ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 2. ಏನಾಗುತ್ತೆ ನಮಗೆ? 5x plus y is equal to 5. Okay, 5 into x value 3 plus y is equal to 5. Okay, 5 3s are 15 plus y is equal to 5. Then y is equal to 5 minus 15. That is y is equal to minus 10. ಓಕೆ, ಇದು ಗೊತ್ತಾಯ್ತಲ್ಲ ಹೆಂಗೆ ಸಾಲ್ವ್ ಮಾಡೋದು ಅಂತ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲೂ ಅಷ್ಟೇ ಫೈಂಡ್ ಎಕ್ಸ್ ಅಂತ ಕೇಳ್ತಿದ್ದಾನೆ, ವೈ ವ್ಯಾಲ್ಯೂ ಕೊಟ್ಟಿದ್ದಾನೆ. ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ ಇವಾಗ ನೋಡಿ ಕೊಟ್ಟಿರೋ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. 2x ಪ್ಲಸ್ ವೈ ವ್ಯಾಲ್ಯೂ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ವೈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ 3, 2, 1, 4. ಇದರಲ್ಲಿ ರಿಪ್ಲೇಸ್ ಮಾಡಿ. that is equal to 1, 0, minus 3, 2. Okay, that is equal to 2x is equal to 1, 0, minus 3, 2. ಈ ಮ್ಯಾಟ್ರಿಸಸ್ ನ ಈ ಸೈಡ್ ಕಳಿಸಿ ಏನಾಗುತ್ತೆ? ನಮಗೆ ಮೈನಸ್ ಆಗುತ್ತೆ. ಮೈನಸ್ ಆಫ್ 3, 2, 1, 4. ಓಕೆ, ಇವಾಗ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿ. ಏನಾಗುತ್ತೆ ನಮಗೆ? 1 minus 3, 0 minus 2, minus 3 minus 1, 2 minus 4. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? -2, -2, -4, -2. ಸಾರಿ, ಇದು -2 ಹಿಂಗ್ ಬರುತ್ತೆ. ದಿಸ್ ಇಸ್ 2x. ಇವಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನಮಗೆ? x is equal to 1/2. ಈ 2 ಅನ್ನೋದು ಇಲ್ಲ ಕಳಿಸ್ತೀರಿ, 1/2 ಆಗುತ್ತೆ. -2, -2, -4, -2. ಇವಾಗ ಈ 2 ನಿಂದ ಇದನ್ನ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದ್ರೆ ಇನ್ಸೈಡ್ ಇರೋ ಎಲ್ಲ ಎಲಿಮೆಂಟ್ಗೂ ಡಿವೈಡ್ ಮಾಡಿದ್ರೆ 2 ನಿಂದ ಏನಾಗುತ್ತೆ ನಮಗೆ? -1, -1, -2, -1. ಇದು ನಮಗೆ ರಿಕ್ವೈರ್ಡ್ ಎಕ್ಸ್ ವ್ಯಾಲ್ಯೂ ಆಗುತ್ತೆ, ಎಕ್ಸ್ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ ಇದು ಹಿಂಗೆ ಫೈಂಡ್ ಔಟ್ ಮಾಡೋದಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಫ್ರಮ್ ದ ಫಾಲೋಯಿಂಗ್ ಈಕ್ವೇಶನ್ ಅಂದಿದೆ.
ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ 2ನ ಇನ್ಸೈಡ್ ಮಲ್ಟಿಪ್ಲೈ ಮಾಡ್ಕೊಂಡು ಏನಾಗುತ್ತೆ ನಮಗೆ 2x, 5 2s are 10, 7 2s are 14, 2y minus 3 2s are 6. Okay, plus 3 minus 4 1 2, okay, that is equal to 7 6 15 16. ಇಲ್ಲಿ ನಮಗೆ xy ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನಾಗುತ್ತೆ ನಮಗೆ 2x plus 3, ಓಕೆ 10 ಮೈನಸ್, ಇಲ್ಲಿ ನಾನು ಡೈರೆಕ್ಟಿಗೆ ಮಾಡ್ತಿದ್ದೀನಿ, 10 minus 4 14 plus 1 2y minus 6. ಓಕೆ 7 6 15 16. ಇಲ್ಲಿ ನಮಗೆ x and y ವ್ಯಾಲ್ಯೂ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ, ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ನಮಗೆ x ವ್ಯಾಲ್ಯೂ ಸಿಗುತ್ತೆ. 2x plus 3 is equal to 7, 2y minus 6. ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನಮಗೆ 2x is equal to 7 minus 3. That means 2x is equal to 4, x is equal to 2. And ಇದನ್ನ ಇಲ್ಲಿ ಬರ್ಕೊಂತೀನಿ. 2x is equal to 7 minus 3, 2x is equal to 4, x is equal to 2. x value 2 ಬರುತ್ತಾ? ಸಿಮಿಲರ್ಲಿ ಇದನ್ನ ಕಂಪೇರ್ ಮಾಡಿ. 2y minus 6 is equal to 16. 2y is equal to 16 plus 6. Then 2y is equal to ಏನಾಗುತ್ತೆ ನಮಗೆ 16 6 12 22 ಆಗುತ್ತಾ? And that is equal to y value ಎಷ್ಟಾಗುತ್ತೆ 11. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ನಮಗೆ. ಓಕೆ, x and y, ಇದು ನಮಗೆ ರಿಕ್ವೈರ್ಡ್ x and y ವ್ಯಾಲ್ಯೂ. ಸಿಮಿಲರ್ಲಿ ಇದು ನೋಡಿ, ಫೈಂಡ್ ದ ವ್ಯಾಲ್ಯೂಸ್ ಆಫ್ a b c and d ಫ್ರಮ್ ದಿ ಈಕ್ವೇಶನ್ ಕೊಟ್ಟಿದ್ದಾನೆ. ಇದನ್ನ ಫಸ್ಟ್ ಕಂಪೇರ್ ಮಾಡ್ಕೊಳ್ಳಿ. a minus b is equal to -1 ಆಗುತ್ತೆ, and 2a plus c is equal to 5 ಆಗುತ್ತೆ, and 2a minus b is equal to 0, and 3c plus d is equal to 13. ಓಕೆ, ಇದನ್ನ ಈಕ್ವೇಶನ್ ನಂಬರ್ 1 2 3 4 ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಿ, ಫ್ರಮ್ equation number 1 and 2, equation number 1 and 2, a minus b is equal to -1 and 2a minus b is equal to 0. ಇವಾಗ ನೋಡಿ, ಮೈನಸ್ ಪ್ಲಸ್ ಮೈನಸ್, ಇದೇನಾಗುತ್ತೆ ನಮಗೆ -2a ಪ್ಲಸ್ ಏನಾಗುತ್ತೆ -a, ಇದು ಪ್ಲಸ್ ಮೈನಸ್ ಗೆಟ್ ಕ್ಯಾನ್ಸಲ್ಸ್, ಇದೇನಾಗುತ್ತೆ ನಮಗೆ -1. a ವ್ಯಾಲ್ಯೂ ಎಷ್ಟು 1 ಬರುತ್ತೆ. a ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ a ವ್ಯಾಲ್ಯೂ in equation number 1. a minus b is equal to -1, a value 1, 1 minus b is equal to -1, b is equal to -1 minus 1 minus b is equal to -2, then b is equal to 2. ಓಕೆ, a ವ್ಯಾಲ್ಯೂ 1, b ವ್ಯಾಲ್ಯೂ 2 ಸಿಕ್ತು ನಮಗೆ. ಓಕೆ, ಇವಾಗ ಸಿಮಿಲರ್ಲಿ ಸಬ್ಸ್ಟಿಟ್ಯೂಟ್ a ವ್ಯಾಲ್ಯೂ in equation number 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. c ವ್ಯಾಲ್ಯೂ ಸಿಗುತ್ತೆ ನಮಗೆ 2a plus c is equal to 5. 2 into a ವ್ಯಾಲ್ಯೂ ಎಷ್ಟು 1 plus c is equal to 5, c is equal to 5 minus 2, then c ವ್ಯಾಲ್ಯೂ ಎಷ್ಟು ನಮಗೆ 3 ಸಿಗುತ್ತೆ. ಓಕೆ, ಇವಾಗ ನಮಗೆ d ವ್ಯಾಲ್ಯೂ ಬೇಕಾದ್ರೆ c ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ c ವ್ಯಾಲ್ಯೂ in equation number 4, we get 3c plus d is equal to 13. That implies 3 into 3 plus d is equal to 13. That implies 3 3s are 9. Okay, 9 plus d is equal to 13. That implies d is equal to 13 minus 9. Okay, then d value ಏನು ಬರುತ್ತೆ ನಮಗೆ? ಇಲ್ಲಿ ಬರೀತೀನಿ.
ಇದನ್ನು ಎರೇಸ್ ಮಾಡಿ ಇಲ್ಲಿ ಬರೀತೀನಿ. ಏನಾಗುತ್ತೆ ಇದು ನಮಗೆ 2 into 1 plus c is equal to ಇಲ್ಲಿ ಬರೀತೀನಿ 2 into 1 plus c is equal to 5. Then 2 plus c is equal to 5, that is equal to c is equal to 5 minus 2, c is equal to 3. ಓಕೆ, ಇವಾಗ ನಮಗೆ ಇಲ್ಲಿ ಸ್ಪೇಸ್ ಸಿಕ್ತು, ಇಲ್ಲಿ ಬರ್ಕೊಂತೀನಿ ನಾನು. ಓಕೆ, ಏನಾಗುತ್ತೆ ನಮಗಿದು substitute the value in equation number 4. okay, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನಮಗೆ 3c plus d is equal to 13, 3 into 3 plus d is equal to 13. okay, 3 is 9 plus d is equal to 13, d is equal to 13 minus 9, then d is equal to 4. okay, d value ಎಷ್ಟು ನಮಗೆ 4, a value 1, b value 2, c value 3 and d value 4 ಬರುತ್ತೆ. ಓಕೆ, ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡಬೇಕಂತ ಗೊತ್ತಾಯ್ತಲ್ಲ ನಿಮಗೆ. ಓಕೆ, ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ರಿಮೈನಿಂಗ್ ಕ್ವಶನ್ಸ್ ಏನು, 1 ಮಾರ್ಕ್ ಕ್ವಶನ್ಸ್ ಏನಿದೆಯೋ ಅದರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡಾಂಬೆ.